ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇವತ್ತೇನ್ ಗೊತ್ತಾ, ಅಮ್ಮ ರೆಡಿ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಅಮ್ಮನ ಆ, ಭಜನಾ ಮಂಡಳಿ ಒಂದು ಇದೆ. ಆ, ಅಮ್ಮನ ಫ್ರೆಂಡ್ ಸರ್ಕಲ್ ಅಥವಾ ಅಮ್ಮನ ಏರಿಯಾದವರೆಲ್ಲ ಸೇರ್ಕೊಂಡು ಭಜನೆ ಮಾಡ್ತಾ ಇರ್ತಾರೆ. ಆ ಭಜನಾ ಮಂಡಳಿಯಲ್ಲಿ ಕುಲಕರ್ಣಿ ಅಂತ ಒಬ್ರು ಅವರ ದಂಪತಿಗಳಿಬ್ಬರಿಗೂ ಮದುವೆಯಾಗಿ 50ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಾಡ್ಲಿಕ್ಕೆ ಹತ್ತಿರದಲ್ಲೇ ಇದ್ದಂತ ಒಂದು ವಿಶೇಷ ಮಕ್ಕಳ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಎಲ್ರೂ ಸೇರ್ಕೊಂಡು. ಅಮ್ಮನ ನೀವು ನೋಡ್ಬೋದು, ಥ್ರೂ ಔಟ್ ದ ವಿಡಿಯೋ ಅಮ್ಮ ಇರ್ತಾರೆ. ಅಮ್ಮ ಏನಂದ್ರೆ ಒಂದು ಕಾಳಜಿಯಿಂದ ನಂಗೆ ಈ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ. ಅದರ ಉದ್ದೇಶಗಳೇನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. बांधवा ओम जगदीश हरे मरियम तलु मीरे मरियम तलु मीरे ब्रह्म जगन्नाथ नाद ब्रह्म जगन्नाथ नागेन्द्र शयन ओम जय जगदीश हरे साई महादेव साई महादेव मंगल आरती अंदुको मंगल आरती अंदुको मंगल गिरिधारी ओम जय जगदीश हरे नारायण नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण नारायण ओम जय सद्गुरुदेव साई नारायण ಇದು ನಮ್ಮ ಹರಿಹರದಲ್ಲೇ ಇರುವಂತ ಶ್ರೀ ಮರುಳಸಿದ್ದೇಶ್ವರ ವಿಶೇಷ ಮಕ್ಕಳ ವಸತಿಯುತ ಶಾಲೆ. ಹೌದು, ಎಲ್ರಿಗೂ ವಸತಿ ಶಾಲೆಗಳು ಬೇಕಾದಷ್ಟು ಸಿಕ್ಕತ್ತೆ. ಆದ್ರೆ ವಿಶೇಷ ಮಕ್ಕಳಿಗೆ ತುಂಬಾ ಅಪರೂಪ. ಆದ್ರೆ ಅತ್ಯಂತ ಪ್ರೀತಿ ಕಾಳಜಿ ವಹಿಸಿ ನೋಡ್ಕೊಂಡು ಆ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸುವಂತ ಶಾಲೆಗಳಂತೂ ತುಂಬಾ ವಿರಳ ಅಂತಾನೆ ಹೇಳ್ಬೋದು. ಅಂತದ್ರಲ್ಲಿ ಇದು ಕೂಡ ಒಂದು. ನಮ್ಮ ಹರಿಹರದಲ್ಲಿ ಇರುವಂತ ಈ ವಸತಿ ಶಾಲೆ ನಾನ್ ಹೋಗಿಲ್ಲ ಇಲ್ಲಿವರೆಗೂ. ಈ ಶಾಲೆಯನ್ನ ನಾನ್ ನೋಡಿಲ್ಲ. ಅಮ್ಮ ಅಂತ ಇದ್ರು. ನಮ್ಗೇನ್ ಗೊತ್ತಾ, ಒಂದು ವೃದ್ಧಾಶ್ರಮ ಇದೆ. ಎಲ್ಲಿ ಅಂದ್ರೆ ನಮ್ಗೆ ಹರಿಹರದ ಕೊನೆಯ ಭಾಗದ ಗುತ್ತೂರ್ ಅಂತ ಒಂದು ಏರಿಯಾ. ಆ ಭಾಗದಲ್ಲಿ ಮುಂದೆ ಹೋದ್ರೆ ಮಠದ ದಾರಿಯಲ್ಲಿ ಒಂದು ಆಶ್ರಮ ಇದೆ. ಯೂಶಲಿ ನಮ್ಮ ತಂದೆಯ ಆ ಒಂದು ಪುಣ್ಯ ಸ್ಮರಣೆಯ ದಿನ ಅಮ್ಮ ಯಾವಾಗ್ಲೂ ಹೋಗ್ಬಿಟ್ಟು ಅಲ್ಲಿ ಬಟ್ಟೆಗಳನ್ನ ಕೊಟ್ಬಿಟ್ಟು ಕಾಲ ಕಳೆದು ಬರ್ತಾ ಇದ್ರು. ನಮ್ಗೂ ಇನ್ನೂ ಒಂದು ಅಭ್ಯಾಸ. ನಾವಿಲ್ಲಿ ಹೋಗೋದು ಬಸವಪಟ್ಟಣದ, ನಮ್ಮ ಊರ ಹತ್ರದಲ್ಲ ಬಸವಪಟ್ಟಣದ ವೃದ್ಧಾಶ್ರಮಕ್ಕೆ. ನೀವೆಲ್ರೂ ಆ ವಿಡಿಯೋಸ್ನ ನೋಡಿದೀರಾ. ನಮ್ಗೆ ನಾವು ಹೋಗ್ತಿದೀವಿ, ಕೊಡ್ತೀವಿ, ಅದೆಲ್ಲ ವಿಡಿಯೋ ಶೂಟ್ ಮಾಡಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗಾಗಿ ಅದ್ಯಾವುದೇ ವಿಡಿಯೋಸ್ ನಿಮ್ಗೆ ಇಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಬಸವಪಟ್ಟಣದ ವಿಡಿಯೋ ನಾನು ಹಾಕಿದ್ದ ಆಗಿನ ಉದ್ದೇಶ ಏನಂದ್ರೆ, ಆ ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ಬರ್ತ್ಡೇ, ಆನಿವರ್ಸರಿ ಏನಾದ್ರೂ ಒಂದು ಆ ಸಂತೋಷನ ಹಂಚ್ಕೊಳ್ಳಿಕ್ಕೆ ಈ ವೃದ್ಧಾಶ್ರಮಕ್ಕೆ ಏನಾದ್ರೂ ಒಂದು ಕೈಲಾದ ಸಹಾಯ ಮಾಡಿದ್ರೆ ಅವರ ಒಂದು ದಿನದ ಖರ್ಚಾದ್ರೂ ನೀಗುತ್ತೆ ಅಂತ. ನಿಮ್ಗೆಲ್ಲ ಗೊತ್ತು, ನನ್ನ ಮಗ ಮೆಡಿಕಲ್ ಮುಗಿಸಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾನೆ. ಇನ್ ಕೆಲವೇ ತಿಂಗಳಲ್ಲಿ ಕಂಪ್ಲೀಟ್ಲಿ ಗ್ರಾಜ್ಯುಯೇಟ್ ಆಗ್ತಾನೆ ಅಂತ. ಆ ಆ ಒಂದು ಸಂದರ್ಭದಲ್ಲಿ ಅವನು ಇಂಟರ್ನ್ಶಿಪ್ ಮಾಡ್ತಾ ಇರೋಂತ ಹಾಸ್ಪಿಟಲ್ಗೆ ನಮ್ಮ ಬಸವಪಟ್ಟಣದ ವೃದ್ಧಾಶ್ರಮದಿಂದ ಅವ್ರನ್ನ ಒಬ್ಬ ಅಜ್ಜಿಯನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿಂದ ಮಾಸ್ಟರ್, ನಮ್ಮ ಏನ್ ಬಸವಪಟ್ಟಣದ ಆಶ್ರಮದ ಮಾಸ್ಟರ್ ಇದಾರಲ್ಲ, ಅವ್ರು ಕರ್ಕೊಂಡು ಹೋಗಿದ್ರಂತೆ. ಆಗ ನನ್ ಮಗ ಹೇಳ್ತಾ ಇದ್ದ, ನಿಜವಾಗ್ಲೂ ಹೇಳ್ತೀನಿ, ನಾವ್ ಮಾಡ್ತಾ ಇರೋದೆಲ್ಲ ಸೇವೆ ಅಲ್ವೇ ಅಲ್ಲ ಮಮ್ಮಿ. ಅವ್ರು ಮಾಡ್ತಾ ಇದ್ರಲ್ಲ ಅದು ನಿಜವಾದ ಸೇವೆ. ಅವ್ರಿಗೆ ಯಾರು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ ನೋಡ್ಕೊಳಕ್ಕೆ, ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರನ್ನ ಹಾಸ್ಪಿಟಲ್ ಇಟ್ಕೊಂಡು ನೋಡ್ಕೊಳ್ಳೋದ್ರೆ ಅಷ್ಟು ಸುಲಭದ ಮಾತಲ್ಲ ಅಂತ. ನಿಜವಾಗ್ಲು ಇದೆಲ್ಲ ನಮಗ್ ನೋಡ್ಲಿಕ್ ಚಂದ. ಒಂದು ದಿನ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಹೆಚ್ಚು ಕಡಿಮೆ ಕಣ್ಣೀರ್ ಹಾಕಿ ನಮ್ ಕೈಲಾಗಿದ್ದನ್ ಕೊಟ್ಟು ಬಂದ್ಬಿಡ್ತೀವಿ. ಆದ್ರೆ ಹೆಗಲ್ ಮೇಲೆ 24 ತಾಸು ಇಲ್ಲಿ ಇವ್ರನ್ನ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ತು ಅಂದ್ರೆ ನಿಜವಾಗ್ಲೂ ನಮ್ಮಲ್ಲಿ ಎಷ್ಟು ಜನ ಮಾಡ್ತೀವೋ ಅಥವಾ ಎಷ್ಟು ಜನ ಹಿಂದೇಟಾಗ್ತೀವೋ ಗೊತ್ತಿಲ್ಲ. ಸೊ ಅಂತ ಮಕ್ಕಳು ಇವರು, ವಿಶೇಷ ಚೇತನ ಮಕ್ಕಳು. ಇವರಿಗೊಂದು ಶಾಲೆ.
ನಮ್ಮ ಕುಟುಂಬದಲ್ಲೇ ಅಂದ್ರೆ ನಮ್ಮ ದೂರದ ಸಂಬಂಧಿಕರಲ್ಲಿ ಒಂದು ಮಗು ಕೂಡ ಇದೆ. ಅಂದ್ರೆ ಈ ಆಶ್ರಮದಲ್ಲಿಲ್ಲ, ಈ ತರ ಮಗು ಕೂಡ ಇದೆ. ನಮ್ಗೆ ಗೊತ್ತು ಅದ್ರ ಕಷ್ಟ ಏನಂತ. ಈ ಮಕ್ಕಳು ಚಿಕ್ಕಂದನೇ ಇರುವ ಪುಟ್ಟ ಮಕ್ಕಳಿದ್ದಾಗ ಅವ್ರನ್ನ ಹೇಗೋ ಒಂದು ನಿಭಾಯಿಸ್ಬಿಡ್ಬೋದು. ಒಂದು ವಯಸ್ಸಿಗೆ ಬಂದಾಗ ತುಂಬಾ ಬಲಶಾಲಿಗಳಾಗ್ತಾರೆ, ಶಕ್ತಿ ಇರುತ್ತೆ. ಆಗ ಅವ್ರು ಮಾಡೋ ಚೇಷ್ಟೆಗಳನ್ನ ನಾವು ತಡಿಲಿಕ್ಕಾಗಲ್ಲ. ಅವ್ರು ಒಮ್ಮೆ ನಮ್ಮನ್ನ ಹಿಡಿದು ಹಿಂದೆ ತಳ್ಳಿದ್ರೆ ನಾವು ಬೀಳುವಂತ ಪರಿಸ್ಥಿತಿ ಕೂಡ ಇರುತ್ತೆ. ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಗಟ್ಟಿಯಾಗಿರ್ತಾರೆ. ಹಾಗಾಗಿ ತುಂಬಾ ಕಷ್ಟ. ತಂದೆ ತಾಯಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಆದ್ರೂ ಇಂಥ ಮಕ್ಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿಗಳು ಇರ್ತಾರಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಎಲ್ಲಾರು ನೋಡ್ಕೊಳ್ಳೋ ತಂದೆ ತಾಯಿಗೆ ಎಲ್ಲಾ ಮಕ್ಕಳು ಒಂದೇನೆ. ಆದ್ರೆ ಕೆಲವೊಂದ್ಸಲ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಬಾತ್ರೂಮ್ ಹೋಗ್ ಬರೋದಾದ್ರೂ ಕಲೀಲಿ ಅನ್ಕೊಂಡು ಈ ತರ ಶಾಲೆಗಳಿಗೆ ಸೇರ್ಸಿರೋ ಎಷ್ಟೋ ತಂದೆ ತಾಯಿಗಳು ಕೂಡ ಇದ್ದಾರೆ. ಈ ತರ ಮಕ್ಕಳಿಗೆ ಒಂದು ಆಮ್, ಏನ್ ಹೇಳ್ತಾರೆ, ಟ್ರೈನಿಂಗ್ ಕೊಡ್ಲಿಕ್ಕೋ ಅಥವಾ ಅವ್ರಿಗೆ ತಿಳುವಳಿಕೆ ಬರ್ಲಿಕ್ಕೋ ಏನೋ ಮೈಸೂರಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಕೇಳಿದೀನಿ ನಾನು. ಹೆಚ್ಚು ಮಾಹಿತಿ ಇಲ್ಲ, ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪು ಕೂಡ ಸ್ವಲ್ಪ ಇರ್ಬೋದು, ಯಾಕಂದ್ರೆ ನನಗೂ ಹೆಚ್ಚು ಮಾಹಿತಿ ಇಲ್ಲ. ನಾನು ಕೇಳಿದ್ದೀನಿ ಆತರ ಇದೆ ಮೈಸೂರಲ್ಲಿ ಅಂತ. ಗೊತ್ತಿದ್ರೆ ನೀವು ತಿಳಿಸಿ. ಹಾಗೆ ಈ ಒಂದು ಶಾಲೆಯ ನಂಬರ್ ಏನು ಕೊಡ್ತಾ ಇಲ್ಲ ನಾನು. ಇಲ್ಲಿ ಅಡ್ರೆಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಮರಳು ಸಿದ್ದೇಶ್ವರ, ಶ್ರೀ ಮರಳು ಸಿದ್ದೇಶ್ವರ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಅಂತ. ಇದು ಇರುವುದು ಹರಿಹರದಲ್ಲಿ. ಓಕೆ, ಹರಿಹರ ಆಂಜನೇಯ ಬಡಾವಣೆ, ಅಮರಾವತಿ ಅಂಚೆ. ಆಂಜನೇಯ ಬಡಾವಣೆ, ಅಮರಾವತಿ ಅಂಚೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಾದ್ರೂ ಈ ತರ ಮಕ್ಕಳಿದ್ದು ಅವ್ರನ್ನ ಸೇರ್ಸ್ಬೇಕು ಅನ್ನೋರು ಹೋಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಗೆ ಈ ಅಡ್ರೆಸ್ ನ ಹೇಳ್ತಾ ಇದ್ದೀನಿ. ಹಾಗೆ ಆ ಅಮ್ಮ ಯಾವಾಗ್ಲೂ ಹೋಗ್ತಾ ಇರ್ತಾರೆ. ಈ ಆಶ್ರಮಕ್ಕಲ್ಲ, ವೃದ್ಧಾಶ್ರಮಕ್ಕೆ ಅಮ್ಮ ಹೆಚ್ಚು ಹೋಗೋದು. ಹೋಗ್ತಾ ಇರ್ತಾರೆ. ಅವರು ಯಾರನ್ನೂ ಆ ಅವಲಂಬಿಸ್ಕೊಳಲ್ಲ, ಒಬ್ರೇ ಹೋಗ್ತಾರೆ. ಅವ್ರ ಕೈಲಾಗಿದ್ದನ್ ಸೇವೆ ಮಾಡ್ತಾರೆ. ಏನ್ ಕೊಡ್ಬೇಕು ಅನ್ಸುತ್ತೋ ಕೊಡ್ತಾರೆ, ಬರ್ತಾರೆ. ನಾವು ಕೂಡ ದಾವಣಗೆರೆಯಲ್ಲಿ ಎರಡು ಶಾಲೆ ಇದೆ ಆತರ. ಒಂದು ನಮ್ಮ ಪಂಚಾಕ್ಷರಿ ಗವಾಯಿಗಳದ್ದು ಶಿವಯೋಗ ಮಂದಿರದ, ಒಂದು ಶಿವಯೋಗ ಮಂದಿರ ಅಲ್ಲ, ಪಂಚಾಕ್ಷರಿ ಗವಾಯಿಗಳ ಸಂಬಂಧಪಟ್ಟಂತೆ ಕುರುಡ ಮಕ್ಕಳಿಗೆ ಒಂದು ಶಾಲೆ ಇದೆ. ಇನ್ನೊಂದು ಆಶ್ರಮ, ವೃದ್ಧಾಶ್ರಮ ಮತ್ತೆ ಇದು ಏನ್ ಹೇಳ್ತಾರೆ, ಮಕ್ಕಳ ಒಂದು ಆಶ್ರಮ ಕೂಡ ಇದೆ, ಅನಾಥಾಶ್ರಮ ಇದೆ. ಸೊ ಆ ಎರಡು ಕಡೆ ನಾವು ಹೋಗಿದ್ದೀವಿ. ಇನ್ನ ಒಂದು ಜಾಗ ನನ್ಗೆ ಎಕ್ಸ್ಪ್ಲೋರ್ ಮಾಡೋದಿದೆ. ಏನಂದ್ರೆ ನಿಮ್ಗೆ ಹೆಚ್ಚು ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ. ಈಗ ತಂದೆ ತಾಯಿ ಏನೋ ಒಂದು ಕಾರಣದಿಂದ ಜೈಲ್ ಪಾಲಾಗಿರ್ತಾರೆ. ತಂದೆನೋ ತಾಯಿನೋ, ಇರೋ ಒಬ್ರೇ ತಾಯಿ ಇರ್ತಾರೆ ಅಥವಾ ತಂದೆನೋ, ಇಬ್ರುನು ಜೈಲ್ ಪಾಲಾಗಿರ್ತಾರೆ. ಅಂತವ್ರಿಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇರ್ತಾರೆ. ಆ ಮಕ್ಕಳ ಒಂದು ಇರುವಂತ ಜಾಗ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಕ್ಕಳನ್ನು ಏನಾದ್ರು ತಪ್ಪು ಮಾಡಿ ಇರುವಂತ ಮಕ್ಕಳುಗಳು, ಅವ್ರನ್ನೆಲ್ಲ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಅದನ್ನ ನಾನು ಭೇಟಿ ಕೊಡ್ಬೇಕು ಅಂತ ನಂಗೊಂದು ಆಸೆ ಇದೆ. ಹೋದ್ರೆ ಸಾಧ್ಯವಾದ್ರೆ, ಅದೆಲ್ಲ ಮಾಡೋಕೆ ತುಂಬಾ ಸಮಯ ಬೇಕು, ತುಂಬಾ ಪರ್ಮಿಷನ್ಸ್ ಬೇಕು. ಅದೆಲ್ಲ ಸಿಕ್ಕು ನಾನು ಅಲ್ಲಿ ಹೋದ್ರೆ ನಿಮ್ಗೆ ಅದನ್ನ ತೋರಿಸ್ತೀನಿ. ಅವರೆಲ್ಲರೂ ಒಂದು ಬದಲಾವಣೆ ಆಗಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ಅಥವಾ ಆ ತರ ಮಕ್ಳಿಗೂ ಕೂಡ ತಂದೆ ತಾಯಿಯ ಅವಶ್ಯಕತೆ ಇರುತ್ತೆ, ಒಂದು ಪ್ರೀತಿಯ ಅವಶ್ಯಕತೆ ಇರುತ್ತೆ, ಆಮ್ ಬೇಕು ಬೇಡಗಳ ಅವಶ್ಯಕತೆ ಇರುತ್ತೆ. ಅದನ್ನೆಲ್ಲದನ್ನು ಯಾರಾದ್ರೂ ನಮ್ಮಂಗೆ ಒಬ್ರು ಸ್ವಲ್ಪ ಸ್ವಲ್ಪ ಹಂಚ್ಕೊಂಡ್ರು ಎಷ್ಟೋ ಸಹಾಯ ಆಗತ್ತೆ. ಸೊ ನಮ್ಮ ಬಸವಪಟ್ಟಣದ ಆಶ್ರಮದ ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ಹೋಗಿ ನೋಡ್ಬೋದು, ನನ್ನ ಚಾನಲ್ ಅಲ್ಲಿ ಇದೆ. ಹಾಗೆ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಇದ್ರೂ ಮಾಡ್ಬೋದು. ಈ ತರ ಶಾಲೆಗಳಿಗೂ ಕೂಡ ಸಹಾಯ ಮಾಡಿದ್ರೆ ಒಳ್ಳೇದು. ಅವ್ರ ನಂಬರ್ ಶೇರ್ ಮಾಡಿಲ್ಲ, ಜಸ್ಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಯಾರಾದ್ರೂ ಮಕ್ಳಿದ್ರೆ ಈ ತರ ಸೇರ್ಸ್ಲಿಕ್ಕೆ ಹೇಳಿ ಅಂತ. ಸೊ ಧಾರಾಳವಾಗಿ ಸೇರ್ಸ್ಬೋದು. ಇಲ್ಲೆಲ್ಲ ಕೊಡುವಾಗ ನಾವು ವರ್ಷಕ್ಕೆ ಇಷ್ಟು ಅಂತ ಹೇಳಿ ದವಸ ಧಾನ್ಯ ಕೊಡೋರು ಇರ್ತಾರೆ, ಮಕ್ಳಿಗೆ ಬಟ್ಟೆ ಕೊಡೋರು ಇರ್ತಾರೆ. ನಾವು ಒಂದ್ಸಲ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ನಮ್ಮ ಮೇಡಮ್ ಅವ್ರು ಹೇಳ್ಕೊಟ್ರ ರೀತಿಯಲ್ಲಿ ನಾವ್ ಏನ್ ಪ್ಲಾನ್ ಮಾಡಿದ್ವಿ, ಒಂದೊಂದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡು ಆ ಬಾಕ್ಸ್ ಒಳಗಡೆ ಆ ಕೊಬ್ಬರಿ ಎಣ್ಣೆ, ಬಾಚಣಿಕೆ, ಒಂದು ಟೂತ್ ಬ್ರಷ್, ಒಂದು ಸೋಪು, ಒಂದು ಪೇಸ್ಟ್, ಅಂದ್ರೆ ಒಂದು ಬೇಸಿಕ್ ನೆಸೆಸಿಟಿ ಇರುವಂತ ವಸ್ತುಗಳನ್ನ ಅದ್ರಲ್ಲಿ ಹಾಕಿ ಒಂದೊಂದು ಮಗು ಒಂದೊಂದು ಬಾಕ್ಸ್ ಕೊಟ್ಟಾಗ ಕುರುಡು ಮಕ್ಕಳಿಗೆ ಕೊಟ್ಟಿದ್ವಿ. ಆ ಮಕ್ಕಳು ಅದನ್ನ ಮುಟ್ಟಿ ಮುಟ್ಟಿ ನೋಡಿ ಏನಂತ ಫೀಲ್ ಮಾಡಿ ಅದನ್ನ ಅವರು ಬಳಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಆತರ ಮಾಡಿ ಕೊಟ್ಟಿದ್ವಿ. ಹಾಗೆ ಅವ್ರನ್ನ ನಮ್ಮ ಶಾಲೆಗೂ ಕೂಡ, ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ ಆ ಮಕ್ಕಳನ್ನ ಶಾಲೆ ಕೂಡ ಕರೆಸಿ ನಾವು ಅಲ್ಲಿ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಗಳಾಗಿ ಆ ಮಕ್ಕಳನ್ನ ನಾವು ಶಾಲೆಗೆ ಕರ್ಸಿದ್ವಿ. ಬಂದು ಭಜನೆ ಮಾಡಿ ಕುತ್ಕೊಂಡು ಊಟ ಮಾಡಿ ಹೋಗಿದ್ರು. ಅದೆಲ್ಲ ಈಗ್ಲೂ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಕೆಲವೊಂದು ವಿಚಾರಗಳು ಮನ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ. ಮರ್ತೇ ಬಿಡ್ತೀವೇನೋ ಈ ಜಂಜಾಟ, ಈ ಜೀವನ ಶೈಲಿಯಲ್ಲಿ.
ನಾವು ಮರ್ತೇ ಬಿಡ್ತೀವಿ. ನೋಡಿ ಈ ಮಗು ಎಷ್ಟು ಖುಷಿಯಾಗಿ ಹಾಡು ಹೇಳ್ತಾ ಇದೆ. ಅಣುವಣ್ಣ ಮಹಾದೊಳಗೆ ನೀ ಮಹವಣ್ಣ ಕಾಯಕ ಯೋಗಿಯ ಬಸವಣ್ಣ ಕೈಲಾಸವಾಸನೆ ಬಸವಣ್ಣ ಲಿಂಗನೆ ಬಸವಣ್ಣ ಇಷ್ಟರ ಲಿಂಗನೆ ಬಸವಣ್ಣ. ಹೌದು, ಎಷ್ಟೋ ಪುಟ್ಟ ಪುಟ್ಟ ಸಂತೋಷನ ನಾವು ಮರ್ತು ಬಿಟ್ಟಿರ್ತೀವಲ್ವಾ. ನಿಜವಾಗ್ಲೂ ಅದೆಲ್ಲದನ್ನು ಮೆಲ್ಕ್ ಹಾಕಕ್ಕೆ, ಮರುಕಳಿಸ್ಲಿಕ್ಕೆ ಈ ತರ ಒಂದು ಘಟನೆ ಬೇಕು ಅಂತ ಅನ್ಸುತ್ತೆ. ನಿಮ್ಮ ಮಕ್ಕಳಿಗೆ ಇದನ್ನ ತೋರಿಸಿ. ಹೆಚ್ಚು ನಿಮ್ಮ ಮಕ್ಕಳನ್ನ ಎಲ್ಗಾದ್ರೂ ರಜದಲ್ಲಿ ಕರ್ಕೊಂಡು ಹೋಗ್ಬೇಕು. ಈಗ ಹಾಲಿಡೇಸ್ ಬಂತು, ಎಕ್ಸಾಮ್ಸ್ ಮುಗೀತು, ಎಲ್ಲಾದ್ರೂ ಕರ್ಕೊಂಡು ಹೋಗೋ ಉದ್ದೇಶ ಇತ್ತು ಅಂದ್ರೆ ದಯವಿಟ್ಟು ಈ ತರ ಒಂದು ಟ್ರಿಪ್ ಮಾಡಿಸಿ. ಒಂದೇ ಒಂದು ಸಲ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಒಂದು ಇಡೀ ದಿನ ಅವರೊಟ್ಟಿಗೆ ಕಾಲ ಕಳೆಯುವಂತ ಅವಕಾಶ ಮಾಡ್ಕೊಡಿ. ಕೊಳಕು ಕುತ್ಕೋಬೇಡ, ತಿನ್ಬೇಡ, ದಯವಿಟ್ಟು ಹೇಳ್ಬೇಡಿ. ನಿಮ್ಮ ಮನೆಯಿಂದಾನೇ ಅಡುಗೆ ಮಾಡ್ಕೊಂಡು ಹೋಗಿ ಆ ಮಕ್ಳಿಗೆ ಬಡ್ಸೋಕ್ ಸಾಧ್ಯ ಇದ್ರೆ ಬಡ್ಸಿ. ಇಲ್ಲ ಅಂದ್ರೆ ಒಂದು ದಿನಕ್ಕೆ ಇಷ್ಟು ಅಂತ ಇರ್ತಾರೆ, ಅದನ್ನಾದ್ರೂ ಕೊಟ್ರೆ ಅವರು ಆ ಮಕ್ಳಿಗೆ ಊಟಕ್ಕೆ ಬಡಿಸ್ತಾರೆ. ನಿಮ್ಮ ಮಕ್ಕಳನ್ನ ಜೊತೆಗೆ ಕೂರ್ಸಿ ನೀವು ನಿಮ್ಮ ಮನೆ ಊಟನೇ ಮಾಡ್ಸಿ, ಪರವಾಗಿಲ್ಲ. ಆದ್ರೆ ಬೆರಿಲಿಕ್ಕೆ ಬಿಡಿ. ನಿಮ್ಮ ಮಕ್ಕಳು ಹೆಚ್ಚು ಕಡಿಮೆ ಎಷ್ಟೋ ಮಕ್ಕಳು ಅಳ್ತಾ ವಾಪಸ್ ಬರ್ತಾರೆ. ಅಂದ್ರೆ ಅವ್ರ ಪರಿಸ್ಥಿತಿಗಳನ್ನ ನೋಡಿ ಅಳ್ತಾರೆ. ಆ ನೋಡಕ್ ಆಗದೇನೆ ನಾನು ಇರಲ್ಲ ಇಲ್ಲಿ ಅಂತ ಹೇಳೋ ಮಕ್ಳು ಕೂಡ ಸಿಗ್ತಾರೆ. ಅಂದ್ರೆ ನಿಮ್ಮ ಮಗುವಿನ ಮನಸ್ಸನ್ನ ಒಂದು ಮುಟ್ಟುವಂತ ಒಂದು ಕೆಲ್ಸ ಅಂತ ಅನ್ಕೋತೀನಿ. ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ನಿಮ್ಮ ಮಗು ಹೇಗೆ, ಅವಳ ಅಥವಾ ಅವನ ಮನಸ್ಥಿತಿ ಹೇಗೆ ಅಂತ. ಈ ಒಂದು ಪ್ರಯತ್ನ ಮಾಡಿ ಅಂತಾನೆ ನಿಮ್ಮೆಲ್ರಿಗೂ ಹೇಳ್ತೀನಿ. ರಜಾ ಬಂದ ತಕ್ಷಣ ಟೂರು ಟ್ರಿಪ್ಪು ಅಂತ ಸುತ್ತೋದು ಇದ್ದೇ ಇದೆ. ಈ ಒಂದು ಟ್ರಿಪ್ ಕೂಡ ಮಾಡಿಸಿ. ನಿಮ್ಮ ಊರಲ್ಲೇ, ನಿಮ್ಮ ಹತ್ರದಲ್ಲೇ ಎಷ್ಟೋ ಆಶ್ರಮಗಳಿರುತ್ತೆ, ಒಂದು ಭೇಟಿ ಕೊಡಿ. ಏನೆಲ್ಲ ಒಂದು ಐಡಿಯಾ ಅಂದ್ರೆ ಒಂದೊಂದು ಟವಲ್ ಕೊಡ್ಬೋದು, ನಮ್ ಶಕ್ತಿಗೆ ಅನುಸಾರ ಒಂದೊಂದು ಶರ್ಟ್ ಕೊಡ್ಬೋದು, ಅಥವಾ ಒದ್ಕೊಳಕ್ಕೆ ಒಂದು ಬೆಡ್ಶೀಟ್ಸ್ ಕೊಡ್ಬೋದು, ಬ್ಲಾಂಕೆಟ್ಸ್ ಕೊಡ್ಬೋದು, ಇಲ್ಲ ಆಶ್ರಮಕ್ಕೆ ಒಂದು ಫ್ಯಾನ್ ಕೊಡ್ಸ್ಬೋದು. ಏನೋ ಒಂದು ಕಡಿಮೆ ₹1000 ₹100 ಖರ್ಚಲ್ಲೂ ಕೂಡ ನಾವ್ ಏನಾದ್ರು ಮಾಡ್ಬೋದು. ಏನು ಇಲ್ವಾ, ಅಟ್ಲೀಸ್ಟ್ ಒಂದೊಂದ್ ಮಗು ಒಂದೊಂದ್ ಪುಟಾಣಿ ಚಾಕ್ಲೇಟ್ ಕೊಡುವಂಗ ಚಾಕ್ಲೇಟ್ ಅದು ತಗೊಂಡ್ ಹೋಗಿ. ಯಾಕಂದ್ರೆ ಆ ಮಕ್ಳಿಗೆ ಚಾಕ್ಲೇಟ್ ಯಾರು ತಂದು ಕೊಡ್ತಾರೆ ಅಲ್ವಾ. ನಮ್ಮ ಆಶ್ರಮ ಇದೆಲ್ಲ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ, ಆ ಆಶ್ರಮದಲ್ಲಿ ನಾವು ಹಿಂಗೆ ಫಂಕ್ಷನ್ ಇದೆ, ಬರ್ತ್ಡೇ ಇದೆ, ಬರ್ಬೇಕಂತಿದೀವಿ ಅಂದ ತಕ್ಷಣ ಅವ್ರ ಏನ್ ಹೇಳ್ತಾರೆ ಅಂದ್ರೆ, ದಯವಿಟ್ಟು ಹೋಳ್ಗೆ ಅಂತ ಮಾಡ್ಕೊಂಡ್ ಬರ್ಬೇಡಿ, ಸಾಕಾಗ್ ಹೋಗಿದೆ, ಬರೋರೆಲ್ಲ ಹೋಳ್ಗೆ ಮಾಡ್ಕೊಂಡ್ ಬರ್ತಾ ಇದಾರೆ. ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಒಂದು ಪೌಷ್ಟಿಕ ಕೊಡುವಂತ ಊಟ ಕೊಡಿ, ಒಂದು ರೊಟ್ಟಿ ಪಲ್ಯ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಗ ಕೇಳಿದ ತಕ್ಷಣ, ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ಶುಭ ದಿನ ಅಂತ ಹೇಳಿ ರಡ್ಡಿದ. ಯಾಕಂದ್ರೆ ಸತ್ಯ ಸಾಯಿ ಬಾಬಾರವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಇದು ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಎಲ್ಲರಿಗೂ ಸಿಗಲ್ಲ ಅವರು. ಸಾಯಿಬಾಬರು ಪರಮಾತ್ಮನ ಸ್ವರೂಪವನ್ನು ಹೊಂದಿರತಕ್ಕಂಥ ದೇವತಾ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಂಕರ್ ಕುಲಕರ್ಣಿ ಅವರು. ಸುಮಾರು 25 ವರ್ಷಗಳಿಂದ ನಾನು ಹರಿಹರಕ್ಕೆ ಬಂದು ಹೆಡ್ ಮಾಸ್ಟರ್ ಆದಾಗಿಂದಲೂ ಅವರು ನಮ್ಮ ಸಂಬಂಧ, ಮತ್ತು ಅನೇಕ ಬಾರಿ ನಮ್ಮ ಶಾಲೆಗೆ ಆಗಮಿಸಿ ಎಲ್ಲ ಬಳಗದವರು ಮಕ್ಕಳಿಗೆ ಪ್ರಸಾದದ ಜೊತೆಗೆ ಇಂತಹ ಒಂದು ಪ್ರಾರ್ಥನೆ, ಭಜನೆ, ದೇವರ ಧ್ಯಾನ ಇಂಥವುಗಳ ವಿಚಾರವನ್ನ ಉತ್ತಮವಾದ ರೀತಿಯಲ್ಲಿ ನಾವು ಕೂಡ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ದಿನ ಅವರೆಲ್ಲ ಬಳಗದವರು ಮತ್ತು 50ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ಜೊತೆಗೆ ಅನ್ನದಾನ ಶ್ರೇಷ್ಠ ಮಾತನ್ನ ಯಜಮಾನರು ಈಗಾಗಲೇ ನಮಗೆ ಹೇಳಿದ್ದಾರೆ. ಈ ದ್ಯೋತಕವಾಗಿ ಇವತ್ತು ಈ ಎಲ್ಲ ಮಹಿಳಾ ಪ್ರತಿನಿಧಿಗಳು ಮತ್ತು ಎಲ್ಲ ಪುರುಷ ಪ್ರತಿನಿಧಿಗಳು ಕೂಡ, ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಿಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ, ಹಾಗೆ ನಿಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮ ಉತ್ತಮವಾದ ಒಂದು ಆಯುರ, ಆರೋಗ್ಯ, ಭಾಗ್ಯ, ಸಂಪತ್ತು, ಸದ್ಬುದ್ಧಿ, ಸತ್ಯಾರಿತ್ಯವನ್ನ ಪರಮಾತ್ಮ ದಯಪಾಲಿಸಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡ್ತಾ, ಈಗ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ, ಅನ್ನಪ್ರಸಾದ ಶುರುವಾಗುತ್ತೆ. ದಯಮಾಡಿ ಎಲ್ಲರೂ ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಮಕ್ಕಳು ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅವರ ಮನಸ್ಸಿಗೆ ಆನಂದ, ಸಂತೋಷ ಉಂಟಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತಾ, ಈಗ ಮುಂದಿನ ಒಂದು ಕಾರ್ಯಕ್ರಮ, ಮಂಗಳಾರತಿ ಕಾರ್ಯಕ್ರಮ. ಎಲ್ಲರೂ ಯಾರಿಗೆ ಎತ್ತಿರಕ್ಕೆ ಸಾಧ್ಯ ಎತ್ತಿದ್ದಾರೆ ಮಕ್ಕಳು. ಇಲ್ಲಿ ನಮಗೆ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಸಮಿತಿಯಿಂದ ಎಲ್ಲರಿಗೂ ಧನ್ಯವಾದಗಳು. ಸ್ವಾಮಿಯವರ ಆಶೀರ್ವಾದ, ಧನ್ಯವಾದ. ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಅವ್ರ ಶಿಕ್ಷಣ ವೃತ್ತಿ ಅಭಿವೃದ್ಧಿ ಆಗಲಿ, ಎಲ್ಲರಿಗೂ ಸಂತೋಷ, ಶಾಂತಿ ಸಾಯಿಬಾಬರು ಕೊಡಲಿ ಅಂತ ನಾನು ಆಶಿಸ್ತಾನೆ. ಈಗ ಆರ್ತಿ ಉತ್ತಮವಾದ ಸೇವೆ ಮತ್ತು
ಧ್ಯಾನ ಅಂತಕ್ಕಂಥ ವಿಚಾರವನ್ನ ಮತ್ತೆ ಮತ್ತೆ ನಮ್ಮ ಹೋಯ್ತಲ್ಲ, ಇದು ಗೆದ್ದಿರಲಿಲ್ಲ. ಶಾಸಕರಿಗೆ ಉಣಬಡಿಸುವುದರ ಜೊತೆಗೆ ಆರ್ಥಿಕ ಕಾರ್ಯಕ್ರಮ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮಂಗಳ ತರಕ್ ಹೋದ್ರೆ ತರ್ಲಿಕ್ಕೆ ಹೋಗ್ಯಾರ. ಈಗ ನಾವು ಬ್ರಹ್ಮಾರ್ಪಣಂ ಹೇಳ್ಬೋದು. ನೀರು ವಾಪಸ್ ಮಾಡ್ತಾರೆ ನಾನು ಮಾಡ್ಲಿಕ್ಕೆ ಮಾತಾಡಿ ಆಗಿದೆ. ಓಂ ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೌ ಬ್ರಹ್ಮಾಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಸಿ ಸ್ವಲ್ಪ ಪ್ರಾಣಾಪಾನ ಸಮಾಯುಕ್ತ ಮನ್ಯಂ ಚತುರ್ವಿಧಂ ಹರಿರ್ದಾತಾ ಹರಿರ್ಭೋಕ್ತಾ ಹರಿರನ್ನಂ ಪ್ರಜಾಪತಿ ಹರಿರ್ವಿಪ್ರಶರೀರಸ್ತು ತೂತೆ ಭೋಜಯತೆ ಹರಿಃ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಆರತಿ ಮಾಡ್ತಾರೆ. ಸಾಯಿಶ್ವರಾರ್ಪಣಮಸ್ತು. ನಮ್ಗೂನು ಅಯ್ಯೋ ಅನ್ಸುತ್ತೆ, ಹೌದಲ್ವಾ? ಎಲ್ರು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಕ್ಕಳಿಗೆ ಅದು ಸಾಕಾಗಿ ಹೋಗಿರುತ್ತೆ ಅಂತ. ಹಾಗೆ ಆ ಮಕ್ಕಳು ಓಡಾಡೋದನ್ನ ನಾನು ಗಮನಿಸಿದೀನಿ. ಒಬ್ರು ಬೆನ್ನಿಂದೆ ಒಬ್ರು ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ಶಿಸ್ತಿಂದ ಹೋಗ್ತಾರೆ ಅಂದ್ರೆ, ಊಟದ ಟೈಮ್ ಅಂದ್ರೆ ಊಟದ ಹಾಲಿಗೆ ಹೋಗ್ತಾರೆ, ಒಬ್ರು ಬೆನ್ನಿಂದ ಒಬ್ರು ಕೈ ಇಟ್ಕೊಂಡು ಹೆಗಲ ಮೇಲೆ ಕೈ ಇಟ್ಕೊಂಡು ಹೋಗೋದು. ಕಣ್ ಕಾಣಿಸಲ್ವಲ್ಲ, ಹೋಗಿ ಕುತ್ಕೊಳ್ತಾರೆ. ಎಷ್ಟು ನೀಟಾಗಿ ಕುತ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಹಬ್ಬ ನೋಡ್ಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ ದೇವ್ರೆಲ್ಲ ಸರಿಯಾಗಿ ಕೊಟ್ರು ನಾವು ಮಾಡದೇ ಇರೋಂತ ಎಷ್ಟೋ ಕೆಲ್ಸಗಳನ್ನ, ಸಾಧನೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಇವತ್ತು. ಅಮ್ಮ, ನೀವು ಅಮ್ಮನ್ ಗಮನಿಸ್ಬೋದು. ಅದೇ ಅವ್ರ ಫ್ರೆಂಡ್, ಒಂದು ಫ್ರೆಂಡ್ ಅನ್ನೋದಕ್ಕಿಂತ ಭಜನೆ ಮಂಡಳಿಯ ಮೆಂಬರು. ಅವ್ರ ಜೊತೆ ಅಂದ್ರೆ ಅಮ್ಮಂದೊಂದು ಭಜನಾ ಮಂಡಳಿ ಇದೆ, ಅಲ್ಲಿಂದ ಇವರೆಲ್ಲರೂ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದಾರೆ. ಅಮ್ಮಂಗೇನೋ ಅದನ್ನ ಹಂಚ್ಕೊಳ್ಬೇಕು ಅಂತ ಆಸೆ. ಕಳ್ಸಿದ್ರು, ವಿಡಿಯೋ ಕ್ಲಿಪ್ಪಿಂಗ್ಸ್ ಕಳ್ಸಿ, ನೀನ್ ಹಾಕು, ಎಲ್ರು ನೋಡ್ಲಿ, ಈ ತರ ಮಕ್ಳಿದಾರೆ, ಯಾರಿಗಾದ್ರೂ ಉಪಯೋಗ ಆಗತ್ತೆ, ಯಾರಾದ್ರೂ ಮಕ್ಳನ್ನ ಸೇರ್ಸ್ಬೇಕು ಅಂದ್ರೆ ಸೇರ್ಸ್ಬೋದು ಅಂತ ಹೇಳಿ ಕಳ್ಸಿದ್ರು.